ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ನಾನಿವತ್ತು ಚಿಕನ್ ಫ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ಚಿಕನ್ ಚಿಲ್ಲಿ ಫ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ. ನೋಡಿ, ಚಿಕನ್ 1 kg ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೀರು ಆದರೂ ಇದೆ, ಸೋರಿಸಿ ಹಾಕಬೇಕು. ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈರುಳ್ಳಿ 2, ನಾನು ಲೆಮನ್ ಹಾಕ್ತೀನಿ, ಮತ್ತು 2 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ. ನೋಡಿ, ಇಷ್ಟು ಜಜ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಈಗ ಎಣ್ಣೆ ಒಂದು 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಾನ್ ವೆಜ್ಜಿಗೆ ಜಾಸ್ತಿ ಹಾಕ್ಕೋಬೇಡಿ, ಆಯಿಲ್ ಆಗಿಬಿಡುತ್ತೆ. ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ, ಈರುಳ್ಳಿ ಫ್ರೈ ಆಯಿತು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಫುಲ್ಲು ಜಜ್ಕೊಂಡಿದ್ದೀನಿ ನಾನು. ನೋಡಿ, ಈಗ ಫ್ರೈ ಆಯಿತು. ಈಗ ಟೊಮೊಟೊ ಹಾಕೊಳ್ಳೋಣ. ನೋಡಿ, ಟೊಮೊಟೊ ಹಾಕಿ ಫ್ರೈ ಮಾಡಿದ ತಕ್ಷಣ ಚಿಕನ್ ಹಾಕೊಳ್ಳೋಣ. 2 ಒಟ್ಟಿಗೆ ಫ್ರೈ ಆಗುತ್ತೆ. ನೋಡಿ, 1 ಸ್ಪೂನ್ ಹಾಕ್ತಾಯಿದ್ದೀನಿ ಚಿಲ್ಲಿ ಪೌಡರು. ಮತ್ತು ನೋಡಿ, ಧನಿಯಾ ಪೌಡರು, ಅದು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಒಟ್ಟಿಗೆ ಬೇಯಬೇಕು. ನೀರೇ ಹಾಕ್ಬಿಡಿ, ಇದೇ ನೀರು ಬಿಟ್ಕೊಳ್ಳುತ್ತೆ. ನಾನು ನೀರು ಹಾಕಲ್ಲ, ಇದರಲ್ಲೇ ನಾನು ಇದು ಮಾಡ್ಕೊತೀನಿ. ಬೇಕಂದರೆ ನೋಡಿಕೊಂಡು ಹಾಕ್ಕೊಳ್ಬೇಕು. ಇದು ಬೇಯ್ತಾ ಬೇಯ್ತಾ ನೀರು ಬಿಡುತ್ತೆ. ಈಗ ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಅದಕ್ಕೆ 1.5 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನೀವು ಉಪ್ಪು ಖಾರ ಎಲ್ಲವೂ ಸ್ಟಾರ್ಟಿಂಗೇ ಹಾಕಿಬಿಡ್ಬೇಕು. ನೀಟಾಗಿ ಅದು ಬೇಯಬೇಕಲ್ಲ, ಎಲ್ಲ ಒಟ್ಟಿಗೆ ಬೆಂದ್ಕೊಳ್ಳುತ್ತೆ. ಎಲ್ಲ ಸಪ್ರೇಟ್ ಹಾಕಿದ್ರೆ ಆಗಲ್ಲ, ಎಲ್ಲ 1 by 1 ಹಾಕಿಬಿಡಬೇಕು. ನೋಡಿ, ನಾನು ನೀರೇ ಹಾಕಿಲ್ಲ, ಎಷ್ಟು ನೀರು ಬಿಟ್ಟಿದೆ ನೋಡಿ ಚಿಕನ್ನು. ಅದಕ್ಕೆ ನೋಡಿಕೊಂಡು ಹಾಕಬೇಕು. ನಾವು ಮತ್ತೆ ಎಕ್ಸ್ಟ್ರಾ ಹಾಕಿಬಿಟ್ರೆ ನೀರು ಆಗಿಬಿಡುತ್ತೆ. ಈಗ ಅದೆಲ್ಲ ಫುಲ್ ಡ್ರೈ ಆಗುತ್ತೆ ಬೆಂದು. ಟೇಸ್ಟ್ ನೋಡ್ಕೊಳ್ಳಿ. ಖಾರ ಸಾಕಾಗಲಿಲ್ಲ ಅಂದರೆ ಮತ್ತೆ ಸ್ವಲ್ಪ ಹಾಕೋಣ. ನೋಡಬೇಕು, ಇದೆಲ್ಲ ಬೇಯಲಿ. ನೋಡಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಇದು ಫುಲ್ಲು ನೀರು ಬತ್ತಬೇಕು, ಚಿಕನ್ಗೆ ಇಟ್ಕೊಳ್ಬೇಕು. ಅಲ್ಲಿವರೆಗೂ ನಾವು ಬೇಯಿಸ್ಕೊಳ್ಬೇಕು. ನೋಡಿ, ಈಗ ರೆಡಿಯಾಗಿದೆ. ಲೆಮನ್ ಹಾಕೋಣ. ಎಲ್ಲ ನೋಡಿ, ನೀರೆಲ್ಲ ಹೀರ್ಕೊಂಡಿದೆ, ಚಿಕನ್ಗೆ ಹಿಡ್ಕೊಂಡಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ. ನೋಡಿ, ಈಗ ರೆಡಿಯಾಗಿದೆ ಚಿಕನ್ ಫ್ರೈ. ನೀವು ಮಾಡಿ ಮನೇಲಿ ಹೇಗಿದೆ ಅಂತ ಟ್ರೈ ಮಾಡಿ, ಟೇಸ್ಟ್ ಹೇಗಿದೆ ಅಂತ ಹೇಳಿ.